ಸ್ನೇಹಿತರೆ, ಪೊಲೀಸರು ಈ ವಿದೇಶಿಯರನ್ನು ಮೂರ್ಖರನ್ನಾಗಿ ಮಾಡಿ ಹಣ ವಂಚಿಸಿದರು. ಆದರೆ ನಂತರ ಈ ವಿದೇಶಿಯರು ಪೊಲೀಸರಿಂದ ಸೇಡು ತೀರಿಸಿಕೊಂಡರು. ಏಕೆಂದರೆ ಆಗಸ್ಟ್ 2025ರಂದು ಜಪಾನ್ನ ಇಬ್ಬರು ವಿದೇಶಿಯರು ಹರಿಯಾಣದ ಗುರುಗ್ರಾಮದಲ್ಲಿ ಸ್ಕೂಟಿಯಲ್ಲಿ ತಿರುಗಾಡುತ್ತಿದ್ದರು. ಆದರೆ ಸಮಸ್ಯೆ ಏನಂದ್ರೆ, ಸ್ಕೂಟಿ ಓಡಿಸುವ ಹುಡುಗಿ ಹೆಲ್ಮೆಟ್ ಹಾಕಿಕೊಂಡಿದ್ದಳು. ಆದರೆ ಹಿಂದೆ ಕುಳಿತ ಹುಡುಗ ಹೆಲ್ಮೆಟ್ ಹಾಕಿರಲಿಲ್ಲ. ಅದನ್ನು ನೋಡಿ ಪೊಲೀಸರು ಇಬ್ಬರನ್ನು ನಿಲ್ಲಿಸಿ ದಂಡ ಕೇಳುತ್ತಾರೆ ಮತ್ತು ಈ ವಿದೇಶಿಯರು ದಂಡ ಕೊಡಲು ಸಿದ್ಧರಾಗುತ್ತಾರೆ. ಆದರೆ ಇಲ್ಲಿ ಪೊಲೀಸರ ಉದ್ದೇಶ ಕೆಟ್ಟು ಹೋಗುತ್ತದೆ ಮತ್ತು ಅವರು ಡಿಜಿಟಲ್ ಪೇಮೆಂಟ್ ತೆಗೆದುಕೊಳ್ಳದೆ ನಗದು ರೂಪದಲ್ಲಿ ಹಣ ಕೊಡುವಂತೆ ಒತ್ತಾಯಿಸುತ್ತಾರೆ ಮತ್ತು ಹಣ ತೆಗೆದುಕೊಂಡ ನಂತರ ಯಾವುದೇ ಚಲನ್ ಕೊಡದೆ ಅಲ್ಲಿಂದ ಓಡಿಸುತ್ತಾರೆ. ಅದರ ನಂತರ ವಿದೇಶಿಯರಿಗೆ ಅರ್ಥವಾಯಿತು, ಈ ಪೊಲೀಸರು ತಮ್ಮೊಂದಿಗೆ ಮೋಸ ಮಾಡಿದ್ದಾರೆ. ಆದರೂ ವಿದೇಶಿಯರು ನಗಲು ಶುರು ಮಾಡುತ್ತಾರೆ. ಏಕೆಂದರೆ ಒಬ್ಬ ವಿದೇಶಿ ಕ್ಯಾಮೆರಾ ಕನ್ನಡಕ ಹಾಕಿದ್ದ. ಅದರಲ್ಲಿ ಪೊಲೀಸರ ಈ ಕೃತ್ಯ ರೆಕಾರ್ಡ್ ಹಾಕಿರುತ್ತದೆ ಮತ್ತು ಪೊಲೀಸರಿಂದ ಸೇಡು ತೀರಿಸಿಕೊಳ್ಳಲು ಈ ವಿಡಿಯೋ ಇಂಟರ್ನೆಟ್ ನಲ್ಲಿ ಹಾಕುತ್ತಾರೆ. ಬಹುಶಃ ಈಗ ಪೊಲೀಸರನ್ನು ಉದ್ಯೋಗದಿಂದ ತೆಗೆಯುತ್ತಾರೆ ಎಂದುಕೊಂಡರು. ಆದರೆ ದುಃಖದ ವಿಷಯ ಏನೆಂದರೆ, ಆ ಪೊಲೀಸರನ್ನು ಕೇವಲ ಕೆಲವು ದಿನಗಳಿಗೆ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ ಎಂದು ಗೊತ್ತಾಯಿತು.